सर्वेभ्यः छात्रेभ्यः हार्दं स्वागतम्। अद्य वयं पूरकपाठे महर्षिपाणिनिः अस्य पाठस्य विषये ज्ञानं प्राप्नुमः। भवन्तः सर्वे पाणिनि अस्य महर्षेः ज्ञानम् अथवा नाम श्रुतवन्तः इति अहं चिन्तयामि। ನಿಮಗೆಲ್ಲರಿಗೂ ಗೊತ್ತಿರಬೇಕು, ಪಾಣಿನಿ ಇಡೀ ಜಗತ್ತಿನಲ್ಲಿಯೇ ಎಲ್ಲ ಭಾಷೆಗಳಿಗೂ ಮೂರ್ಧನ್ಯವಾದಂತಹ ವ್ಯಾಕರಣ ಗ್ರಂಥವನ್ನು ಬರೆದವರು. ಅದು ಸಂಸ್ಕೃತದಲ್ಲಿ ಅಷ್ಟಾಧ್ಯಾಯಿ ಅನ್ನುವಂಥದ್ದು ಇವರ ಗ್ರಂಥ. ದ ಫಸ್ಟ್ ಗ್ರಾಮರಿಯನ್ ಆಫ್ ದಿ ವರ್ಲ್ಡ್ ಅಂತ ಅವರನ್ನು ಇಡೀ ಜಗತ್ತು ಗೌರವಿಸಿದೆ. ಅಂದರೆ ಭಾಷಾ ವಿಜ್ಞಾನಿಗಳು ಅವರನ್ನು ಗೌರವಿಸಿದ್ದಾರೆ. ಪಾಣಿನಿಗಿಂತ ಮೊದಲು ವೈಯಾಕರಣರಿದ್ದರು. ಯಾಕೆಂದರೆ ಪಾಣಿನಿ ಸೂತ್ರಗಳಲ್ಲೇ ಬರುತ್ತೆ, ಅಷ್ಟಾಧ್ಯಾಯಿ ಗ್ರಂಥದಲ್ಲೇ ಬರುತ್ತೆ. ಶಾಕಲ್ಯ, ಶಾಕಟಾಯನ ಮೊದಲಾದವರೆಲ್ಲ. ಆದರೆ ಅತ್ಯಂತ ವ್ಯವಸ್ಥಿತವಾದಂತಹ ಒಂದು ಗ್ರಂಥವನ್ನು ಬರೆದು ವ್ಯಾಕರಣಕ್ಕೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟವರು ಮಹರ್ಷಿ ಪಾಣಿನಿಗಳು. ಹಾಗಾಗಿ ಅವರ ವಿಷಯದಲ್ಲಿ ನಾವು ಭಾಳ ಸಂತೋಷದಿಂದ ಕಲಿಯೋಣ, ತಿಳ್ಕೊಳ್ಳೋಣ. ನೋಡಿ ಏನಿದೆ ಅಂತ. ಆಸೀತ್ ಹಿಮಾಲಯ ಸಾನೌ ಏಕಂ ಗುರುಕುಲಂ. ಹಿಮಾಲಯ ಸಾನೌ, ಹಿಮಾಲಯದ ಸಮೀಪದಲ್ಲಿ, ಸಾನು ಅಂದರೆ ಸಮೀಪ ಅಂತ ಅರ್ಥ, ಸಮೀಪದಲ್ಲಿ ಏಕಂ ಗುರುಕುಲಂ ಆಸೀತ್, ಒಂದು ಗುರುಕುಲ ಇದ್ದಿತ್ತು. ತಸ್ಮಿನ್ ವರ್ಷೋಪಾಧ್ಯಾಯ ನಾಮ ಆಚಾರ್ಯ. ಆ ಹಿಮಾಲಯದಲ್ಲಿ ಏನಾಯಿತು, ವರ್ಷೋಪಾಧ್ಯಾಯ ಎನ್ನುವ, ಹಿಮಾಲಯದಲ್ಲಿ ಹತ್ತಿರದಲ್ಲಿ ಇತ್ತಲ್ಲ ಆ ಗುರುಕುಲದಲ್ಲಿ ವರ್ಷೋಪಾಧ್ಯಾಯ ನಾಮ ಆಚಾರ್ಯ ಆಸೀತ್. ನೋಡಿ ಹಿಮಾಲಯದ ರೇಂಜಸ್ ಹೇಗಿದೆ ಅಂತ. ಇಂತಹ ಒಂದು ಹಿಮಾಲಯದ ತಪ್ಪಲಿನಲ್ಲಿ, ಸಾನು ಅಂದ್ರೇನೋ ತಪ್ಪಲು, ತಪ್ಪಲಿನಲ್ಲಿ ಅವರು ಅಂದರೆ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ವರ್ಷೋಪಾಧ್ಯಾಯ ನಾಮ ಆಚಾರ್ಯ ಆಸೀತ್. ವರ್ಷೋಪಾಧ್ಯಾಯ ಎನ್ನುವಂಥ ಒಬ್ಬ ಗುರುಗಳು ಇದ್ದರು. ವರರುಚ್ಯಾದಯ ಬುದ್ಧಿಮಂತಹ ಛಾತ್ರಾಃ ತತ್ರ ಅಭ್ಯಸ್ಯಂತಿ ಸ್ಮ. ವರರುಚಿ ಮೊದಲಾದಂಥವರು ಇಂತಹ ಒಂದು, ಅಂದರೆ ಈ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡ್ತಿದ್ರು. ಅದಾಯ್ತಾ. ವರರುಚಿ ಅಂತ ಇವರು ಈ ಅಷ್ಟಾಧ್ಯಾಯಿಗೆ ಆಮೇಲೆ ಭಾಷ್ಯ ಬರೆದವರು, ಭಾಳ ಬುದ್ಧಿವಂತ ವಿದ್ಯಾರ್ಥಿಗಳು ಅವರೆಲ್ಲ. ಅವರೆಲ್ಲ ಅಭ್ಯಾಸ ಮಾಡ್ತಾಯಿದ್ರು. ಇಲ್ಲಿ ಅಭ್ಯಸಂತಿ ಸ್ಮ ಅಂತಿದೆಯಲ್ಲ, ಇದು ಸ್ಮ ಅನ್ನೋದೊಂದು ಪ್ರತ್ಯಯ. ಲಟ್ ಸ್ಮೆ ಅನ್ನುವಂಥ ಒಂದು ಸೂತ್ರದಿಂದ ಲಟ್ ಲಕಾರ ಅಂದರೆ ಪ್ರೆಸೆಂಟ್ ಟೆನ್ಸ್, ಅದಕ್ಕೆ ಇದು ಬಂದಾಗ, ಅಂದರೆ ಸ್ಮ ಅನ್ನೋದು ಬಂದಾಗ ಇದು ಲಂಗ್ಲಕಾರದ ಅರ್ಥವನ್ನು ಕೊಡುತ್ತೆ. ಲಂಗ್ಲಕಾರ ಅಂದರೆ ಪಾಸ್ಟ್ ಟೆನ್ಸ್, ಲಂಗ್ಲಕಾರದ ಅರ್ಥವನ್ನು ಕೊಡುತ್ತದೆ. ತೇಷು ಶಿಷ್ಯೇಶು ಕಶ್ಚಿತ್ ಜಡಬುದ್ಧಿರಪಿ ಆಸೀತ್. ಆ ಶಿಷ್ಯರಲ್ಲಿ, ಅಂದರೆ ವರ್ಷೋಪಾಧ್ಯಾಯರ ಶಿಷ್ಯರಲ್ಲಿ ವರರುಚಿ ಮೊದಲಾದಂಥ ಬುದ್ಧಿವಂತರು ಇದ್ದರು. ಹಾಗೆ ಒಬ್ಬ ಜಡಬುದ್ಧಿಯವನು, ಅಂದರೆ ಸ್ಲೋ ಲರ್ನರ್. ಜಡಬುದ್ಧಿ ಅಂದ್ರೇನು, ಮಂದ ಬುದ್ಧಿಯವನು ಅಂತ ಅರ್ಥ. ಸ್ಲೋ ಲರ್ನರ್ ಇದ್ದ. ಏತಂ ಅನ್ಯೇ ಛಾತ್ರಾಹ ತದಾ ತದಾ ಅಪಹಸಂತಿ ಸ್ಮ. ಇವನನ್ನು ಬೇರೆ ವಿದ್ಯಾರ್ಥಿಗಳು, ಅನ್ಯೇ ಛಾತ್ರ ಅಂದ್ರೇನು ಬೇರೆ ವಿದ್ಯಾರ್ಥಿಗಳು, ತದಾ ತದಾ ಆಗಾಗ ಅಪಹಸಂತಿ ಸ್ಮ, ಭಾಳ ಟೀಸ್ ಮಾಡ್ತಿದ್ರು ಇವರು. ಏತೇನ ಸಾವಮಾನಃ ಏಷಃ. ಇದರಿಂದ ಅವಮಾನಿತರಾದಂತಹ ಇವರು ನಿತರಾಂ ಖಿನ್ನ, ಯಾವಾಗಲೂ ದುಃಖದಲ್ಲಿರ್ತಿದ್ರು. ನಿತರಾಂ ಖಿನ್ನ ಅಂದ್ರೇನು, ನಿತರಾಂ ನಿಶ್ಚಯವಾಗಿಯೂ, ದುಃಖವಾಗಿ, ಖಿನ್ನ ಅಂತ ದುಃಖಿತ. ಸೊ ಯಾವಾಗಲೂ ದುಃಖದಲ್ಲಿರ್ತಿದ್ರು ಅವರು. ಅತಃ ವಿದ್ಯೆಯ ಏವ ಯಶಃ ಗೌರವಂಚ ಇತಿ ವಿನಿಶ್ಚಿತ್ಯ ಸಹ ವಿದ್ಯಾಕಾಮಃ ತುಹಿನಾಚಲಂ ಅಗಚ್ಚತ್. ಅವ್ರೇನು ಮಾಡ್ತಾರೆ, ಅತಃ ವಿದ್ಯೆಯ ಏವ, ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ವಿದ್ಯೆಯಿಂದಲೇ ಯಶಃ ಗೌರವಶ್ಚ, ಈ ಯಶಸ್ಸು ಗೌರವ ಎಲ್ಲ ಎಲ್ಲಿಂದ ಸಿಗತ್ತೆ, ವಿದ್ಯೆಯಿಂದಲೇ ಸಿಗತ್ತೆ ಅಂತ ವಿನಿಶ್ಚಿತ್ಯ ಅವ್ರು ನಿಶ್ಚಯವನ್ನು ಮಾಡಿ, ಸಹ ವಿದ್ಯಾಕಾಮಃ, ಆ ವ್ಯಕ್ತಿ ಅಂದರೆ ಆ ಹುಡುಗ, ಆ ಬಾಲಕ ವಿದ್ಯಾಕಾಮಃ, ವಿದ್ಯೆಯನ್ನು ಪಡ್ಕೊಳ್ಳೋಕ್ಕೋಸ್ಕರವಾಗಿ ತುಹಿನಾಚಲಂ ಅಗಚ್ಚತ್. ತುಹಿನಾಚಲಂ ಅಗಚ್ಚತ್ ಅಂದರೆ, ತುಹಿನಾಚಲ ಅಂತಂದರೆ ಹಿಮಾಲಯ, ತುಹಿನ ಅಂದರೆ ಹಿಮ, ಹಿಮ ಎಲ್ಲಿರುತ್ತೆ, ಅಚಲ ಅಂದರೆ ಪರ್ವತ. ಸೊ ತುಹಿನಾಚಲ ಅಂತಂದರೆ ಹಿಮದ ಪರ್ವತ ಅಂದರೆ ಹಿಮಾಲಯ. ಆ ಹಿಮಾಲಯಕ್ಕೆ ಹೋದರು. ಇವರು ಕೂಡ ಏನು ಮಾಡೋದು, ತಪಸ್ಸು ಮಾಡಲಿಕ್ಕೆ ಎಲ್ಲಿ ಹೋದರು, ಹಿಮಾಲಯಕ್ಕೆ. ಅಗಚ್ಚತ್ ಹೋದರು ಅಥವಾ ಹೋದನು ಅಂತ ಏಕವಚನ, ಹೋದನು. ಆಮೇಲೆ ಅವರು ಅಲ್ಲಿ ಏನು ಮಾಡ್ತಾರೆ, ತತ್ರ ನಿಶ್ಚಲ ಮನಸ ಅತಪತ್. ನಿಶ್ಚಲ ಮನಸ್ಸ ಅಂದರೆ ಮನಸ್ಸನ್ನು ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಬಿಡದೇನೆ, ಆಯ್ತಾ. ಚಲ ಅಂದರೆ ಚಲಿಸೋದು, ನಿಶ್ಚಲ ಅಂದರೆ ಚಲಿಸದೇ ಇರುವಂಥದ್ದು.
ಹಾಗಾಗಿ ಮನಸ್ಸನ್ನು ಒಂದೇ ಕಡೆ ಏಕಾಗ್ರಚಿತ್ತವಾಗಿಟ್ಟುಕೊಂಡು ತಪಸ್ಸನ್ನು ಮಾಡ್ತಾರೆ. ತಪಸ ಸಂತುಷ್ಟ ಶಿವ ಕೈಲಾಸೆ ಸ್ವಢಕ್ಕಾಂ ವಾದಯನ್ ಅನೃತ್ಯತ್. ಇವರ ತಪಸ್ಸಿನಿಂದ ಸಂತೋಷಗೊಂಡಂತಹ ಶಿವ ಕೈಲಾಸ ಪರ್ವತದಲ್ಲಿ ಸ್ವಢಕ್ಕಾಂ ವಾದಯನ್, ತಮ್ಮ ಡಮರುಗವನ್ನು, ಶಿವನ ಡಮರುಗ ಗೊತ್ತಾ ನಿಮಗೆ ಯಾವುದು ಹೇಗಿರುತ್ತೆ ಅಂತ ನೋಡಿದಿರಲ್ವ ನೀವು? ಆ ಡಮರುಗವನ್ನು ಏನು ಮಾಡ್ತಾನೆ, ಅದಕ್ಕೆ ಸಂಸ್ಕೃತದಲ್ಲಿ ಢಕ್ಕ ಅಂತ ಕರೀತಾರೆ. ಅದನ್ನು ವಾದಯನ್, ಅದನ್ನು ಹೀಗೆ ನುಡಿಸಿ ನೃತ್ಯವನ್ನು ಮಾಡಿದ್ರು. ಢಕ್ಕ ನಿರ್ಗತೋ ಮಂಗಲಮಯೋ ನಾದಃ ಏತಸ್ಯ ಜ್ಞಾನೋದ್ಬೋಧಕ ಅಭವತ್. ಢಕ್ಕ ನಿರ್ಗತೋ, ಢಕ್ಕದಿಂದ ಅಂದರೆ ಡಮರುಗದಿಂದ ಬಂದಂತಹ ಮಂಗಲಮಯವಾದಂತಹ ನಾದ ಅಂದರೆ ಶಬ್ದ, ಏತಸ್ಯ ಈ ಬಾಲಕನ ಜ್ಞಾನೋದ್ಬೋಧಕ, ಜ್ಞಾನದ ಉದ್ಬೋಧಕ, ಜ್ಞಾನದ ಹುಟ್ಟಿಗೆ ಅಭವತ್ ಕಾರಣ ಆಯಿತು. ವರ್ಣಜಾಲಾಭಿವ್ಯಂಜಕೋಯಂ, ವರ್ಣಜಾಲ ಅಂತಂದರೆ ಅಲ್ಫಾಬೆಟ್ಸ್ ಅಥವಾ ಅಕ್ಷರಗಳ ಮಾಲೆ ಅಂತ ಅರ್ಥ. ಜಾಲ ಅಂದರೆ ಆ್ಯಕ್ಚುಲಿ ವೆಬ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ, ನೆಟ್ವರ್ಕ್. ಹಾಗೆ ಅಕ್ಷರಗಳ ಈ ಮಾಲೆ ಅಭಿವ್ಯಂಜಕೋಯಂ, ಅದನ್ನು ವ್ಯಕ್ತಪಡಿಸುವಂಥದ್ದಾಗಿ ಈ ನಾದ ಅಂದರೆ ಯಾವುದೋ ಈ ಶಿವನ ಢಕ್ಕ ನಿನಾದ ಅಥವಾ ಡಮರುಗದ ಶಬ್ದ ಇವರಲ್ಲಿ ಜಾಲವನ್ನು ಅಭಿವ್ಯಕ್ತಿಗೊಳಿಸಿತು. ವ್ಯಾಕರಣ ಸೂತ್ರ ಗ್ರಥನೆ ಕಾರಣಮಭವತ್. ಅಷ್ಟೇ ಅಲ್ಲ, ವ್ಯಾಕರಣಗಳ ಸೂತ್ರದ ಗ್ರಥನೆ, ಅದರ ರಚನೆಗೆ ಕಾರಣ ಆಯಿತು. ತದನು ಸೋಯಂ ಛಾತ್ರ ಪ್ರಖ್ಯಾತ ವೈಯಾಕರಣ ಅಭವತ್. ಇವರೇ ಸೋಯಂ ಛಾತ್ರ, ಈ ವಿದ್ಯಾರ್ಥಿಯೇ ಪ್ರಖ್ಯಾತರಾದಂಥ ವೈಯಾಕರಣ ಅಭವತ್. ವ್ಯಾಕರಣ ಅಂದರೆ ಗ್ರಾಮರಿಯನ್, ವೈಯಾಕರಣ ಅಂದ್ರೇನು ಗ್ರಾಮರಿಯನ್ ಆದವು. ಸ ಏವ ಅಷ್ಟಾಧ್ಯಾಯಿ ಪ್ರಣೇತ ಪಾಣಿನಿ, ಅವರೇ ಅಷ್ಟಾಧ್ಯಾಯಿ ಅಂತ ಒಂದು ಗ್ರಂಥ, ಅದನ್ನು ಬರೆದಂತಹ ಪಾಣಿನಿಯವರು. ನೋಡಿ, ಪಾಣಿನಿಯ ಚಿತ್ರ ಇಲ್ಲಿ ಕೊಡ್ತಾರೆ. ಅಷ್ಟಾಧ್ಯಾಯಿ ಗ್ರಂಥವೂ ಇದೆ ಇಲ್ಲಿ, ಅದರ ಇದು ನೋಡಿ, ಮಹರ್ಷಿ ಪಾಣಿನಿ ವಿರಚಿತ ಅಷ್ಟಾಧ್ಯಾಯಿ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ, ಪಾಣಿನಿಯ ಒಂದು ಚಿತ್ರಗಳು ಇವೆಲ್ಲ. ಹಾಗಾಗಿ ಈ ಪಾಣಿನಿ ಯಾಕೆ ಪಾಣಿನಿ ಅಂತಾದರು ಅಂತ ಕೇಳಿದ್ರೆ, ಪಣಿನ್ ಇತಿ ಗೋತ್ರೇ ಉತ್ಪನ್ನ ಇತಿ ಕಾರಣಾತ್ ಪಾಣಿನಿ. ಪಣಿನ್ ಎನ್ನುವಂಥ ಒಂದು ಗೋತ್ರದಿಂದ ಇವರು ಗೋತ್ರದಲ್ಲಿ ಹುಟ್ಟಿದರು, ಗೋತ್ರದಿಂದ ಅಲ್ಲ, ಗೋತ್ರದಲ್ಲಿ ಹುಟ್ಟಿದವರಾದ್ರಿಂದ ಇವರಿಗೆ ಪಾಣಿನಿ ಅಂತ ಹೆಸರು ಬಂತು. ಇತಿ ತಸ್ಯ ನಾಮ ಅಭವತ್ ಅಂತ ಅವರ ಹೆಸರು ಆಯಿತು. ಅಹೀಕಃ ಇತಿ ಪಾಣಿನೇಹ ಮೂಲಂ ನಾಮಧೇಯಂ. ಅಹೀಕಃ ಅನ್ನೋದು ಇವರ ಮೂಲ ಹೆಸರು. ತಸ್ಯ ಮಾತಾ ದಾಕ್ಷಿ ಪಿತಾ ಶಲಂಕು. ಇವರ ತಂದೆ ಶಲಂಕು ಅಂತ, ತಾಯಿ ದಾಕ್ಷಿ. ತಸ್ಯ ಮಾತಾ ದಾಕ್ಷಿ, ತಾಯಿ ದಾಕ್ಷಿ ಅಂತ, ತಂದೆ ಶಲಂಕು ಅಂತ. ತಸ್ಯ ಗ್ರಾಮ ಶಲಾತುರ. ಶಲಾತುರ ಅನ್ನೋದು ಇವರ ಗ್ರಾಮ, ಇವರ ವಿಲೇಜ್. ಸಹ ಕ್ರಿಸ್ತಾಬ್ದಾತ್ ಪ್ರಾಕ್ ಚತುರ್ಥ ಶತಕೆ ಆಸೀತ್. ಇವರು 4ನೇ ಶತಮಾನ ಅಂದರೆ ಕ್ರಿಸ್ತ ಹುಟ್ಟೋಕ್ಕಿಂತ ಮೊದಲು, ಕ್ರಿಸ್ತ ಹುಟ್ಟಿದ ಮೇಲೆ 4ನೇ ಶತಮಾನ ಅಲ್ಲ, ಕ್ರಿಸ್ತಾತ್ ಪ್ರಾಕ್. ನೋಡಿ, ಇಲ್ಲೂ ಅಷ್ಟೇ ಒಂದು ವ್ಯಾಕರಣ ವಿಶೇಷ ಏನು ಕೇಳಿದ್ರೆ, ಈ ಪ್ರಾಕ್ ಅಂತ ಬಂದಾಗ ಅದರ ಪೂರ್ವ ಪದ ಪಂಚಮಿ ವಿಭಕ್ತಿಯಲ್ಲಿರಬೇಕು. ಆಯಿತಾ? ಪ್ರಾಗ್ ಬಹಿರಂಚವಃ ಪಂಚಮ್ಯಃ ಅಂತ ಒಂದು ಸೂತ್ರ ನಿಮಗೆ 8ನೇ ಕ್ಲಾಸಲ್ಲಿ ಬೇಕಾಗಿಲ್ಲ, ಇರಲಿ. ಹಾಗಾಗಿ ಯಾವಾಗಲೇ ಪ್ರಾಕ್ ಅಂದ್ರೆ ಮೊದಲು ಅಂತ ಅರ್ಥ. ಮೊದಲು ಅನ್ನೋ ಈ ಶಬ್ದ ಬಂದಾಗ ಪಂಚಮಿ ಅನ್ನುವಂಥ ವಿಭಕ್ತಿಯಲ್ಲಿ ನೀವು ಇಡಬೇಕಾಗತ್ತೆ ಪೂರ್ವ ಶಬ್ದವನ್ನು. ಹಾಗಾಗಿ 400 BC ಅಂತ ಅರ್ಥ ಇದು. ಯಾವಾಗ? 400 BC, ಚತುರ್ಥ ಶತಕೆ ಆಸೀತ್, 4ನೇ ಶತಮಾನದಲ್ಲಿ ಇದ್ದರು. ಅಂದರೆ 400ನೇ ಶತಮಾನದಲ್ಲಿ 2400 ವರ್ಷಗಳ ಹಿಂದೆ ಪಾಣಿನಿ ಇದ್ದಿದ್ದು. ಅಂದಾಯ್ತಾ? ಪಣಿನಿನ ವಿರಚಿತಸ್ಯ ಅಷ್ಟಾಧ್ಯಾಯಿ ನಾಮಕಸ್ಯ ವ್ಯಾಕರಣ ಸೂತ್ರ ಗ್ರಂಥಸ್ಯ ಮೂಲಾನಿ ಮಾಹೇಶ್ವರ ಸೂತ್ರಾಣಿ. ನೋಡಿ, ಮಾಹೇಶ್ವರ ಸೂತ್ರ ಹೇಗೆ ಬರುತ್ತೆ ಅಂತಂದ್ರೆ ನೋಡಿ, ಕೇಳಿ. ಅಥ ಮಾಹೇಶ್ವರಾಣಿ ಸೂತ್ರಾಣಿ. ಅಥ ಮಾಹೇಶ್ವರಾಣಿ ಸೂತ್ರಾಣಿ. ಅ ಇ ಉಣ, ಅ ಇ ಉಣ, ರ ಲಕ, ರ ಲಕ, ಎ ಓಂಗ್, ಎ ಓಂಗ್, ಐ ಔಚ್, ಐ ಔಚ್, ಹಯ ವರಟ್, ಹಯ ವರಟ್, ಲಣ, ಲಣ, ಞಮಗಣನಂ, ಞಮಗಣನಂ, ಝಭಞ್, ಝಭಞ್, ಘಢಧಷ, ಘಢಧಷ, ಜಬಗಡದಶ, ಜಬಗಡದಶ, ಖಫ ಛಠ ಥ ಚಟ ತವ,
ख फ छ ठ थ च ट तव कपय कपय शशसर शशसर हल हल इति माहेश्वराणि सूत्राणि इति माहेश्वराणि सूत्राणि. ಹಾಗಾಗಿ ಇದು ಮಾಹೇಶ್ವರ ಸೂತ್ರ 14 ಸೂತ್ರಗಳು ಬಂತು. ಅ ಇ ಉಣ್ ರುಲ್ ಋಕ್ ಎ ಓಂಗ್ ಐ ಔಚ್ ಹಯ ವರಟ್ ಲಣ್ ಜ್ಞಾಮಾಂಗಣನಂ ಜಭೈ ಗಡದಶ್ ಜಬ ಗಡದಶ್ ಖ ಫ ಛ ಠ ತ ಚಟತೌ ಕಪೈ ಶಶಸರ್ ಹಲ್ ಏತಾನಿ ಮಾಹೇಶ್ವರ ಸೂತ್ರಾಣಿ. ಹಾಗಾಗಿ ಮಾಹೇಶ್ವರ ಸೂತ್ರವನ್ನು ಮೂಲವಾಗಿಟ್ಟುಕೊಂಡು ಇವರು ಅಷ್ಟಾಧ್ಯಾಯಿ ಎನ್ನುವಂಥ ಗ್ರಂಥವನ್ನು ಬರೀತಾರೆ. ಏತಾನಿ ಮಹೇಶ್ವರಾತ್ ಆಗತಾನಿ ಇತ್ಯತಃ ಈ ಸೂತ್ರಗಳು ಮಹೇಶ್ವರಿಂದ ಬಂದಿವೆ ಅಂತ ಬಂದಿರೋದ್ರಿಂದ ಮಾಹೇಶ್ವರ ಸೂತ್ರಾಣಿ ಇತಿ ಜ್ಞಾತಾನಿ, ಮಾಹೇಶ್ವರಾಣಿ ಸೂತ್ರಾಣಿ ಅಂತ ತಿಳಿಯಲ್ಪಟ್ಟಿದೆ. ಅಷ್ಟಾಧ್ಯಾಯಾಮ್ ಅಷ್ಟೌ ಅಧ್ಯಾಯ ಸಂತಿ. ಯಾಕೆ ಅಷ್ಟಾಧ್ಯಾಯಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ 8 ಚಾಪ್ಟರ್ಗಳಿದೆ. ಅಷ್ಟೌ ಅಧ್ಯಾಯ ಸಂತಿ. ಅಷ್ಟೌ ಅಂದರೆ 8, ಅಧ್ಯಾಯ ಅಂತಂದರೆ ಚಾಪ್ಟರ್ಗಳು. ಪ್ರತ್ಯಧ್ಯಾಯಂ ಪ್ರತಿ ಅಧ್ಯಾಯದಲ್ಲೂ 4 ಪಾದ ಸಂತಿ. 4 ಡಿವಿಷನ್ಗಳಿವೆ. ಪಾದ ಅಂದರೆ ಡಿವಿಷನ್ಗಳು. ಪ್ರತ್ಯೇಕಮಪಿ ಪಾದೆ ಇನ್ ಈಚ್ ಡಿವಿಷನ್ ಬಹೂನಿ ಸೂತ್ರಾಣಿ ವರ್ತಂತೆ. ಅನೇಕ ಸೂತ್ರಗಳು ಇವೆ. ಆಹತ್ಯ ಉಪಚತುಸ್ಸಹಸ್ರ ಸೂತ್ರಾಣಿ ವಿಲಸಂತಿ. ಒಟ್ಟು ಸುಮಾರು 4000 ಸೂತ್ರಗಳು ಇಲ್ಲಿ ಇವೆ. ಸೊ 3964 3964 ಸೂತ್ರಾಸ್ ಆರ್ ದೇರ್. ಗೊತ್ತಾಯ್ತಾ? ಅಷ್ಟಾಧ್ಯಾಯ ಗ್ರಂಥದಲ್ಲಿ ಎಕ್ಸಾಕ್ಟ್ ಹೇಳೋದಾದರೆ 3964 ಸೂತ್ರ. ಈಶ್ವರಾನುಗ್ರಹೇಣ ಈಶ್ವರನ ಅನುಗ್ರಹದಿಂದ ವ್ಯಾಕರಣ ಗ್ರಂಥಂ ಪ್ರಣೀತವಂತಂ ವ್ಯಾಕರಣ ಗ್ರಂಥವನ್ನು ಬರೆದಿರೋದ್ರಿಂದ ಪಾಣಿನೀಂ ಏವಂ ಪಾಣಿನಿಯವ್ರನ್ನ ಸ್ಮರತಿ ಲೋಕಃ ಯಾವಾಗಲೂ ಈ ಲೋಕ ಅಂದರೆ ಜನ ನೆನಪು ಮಾಡ್ಕೋತಾರೆ, ಈ ಜಗತ್ತು ನೆನಪಿಸ್ಕೊಳ್ಳುತ್ತೆ ಅವರನ್ನು. ನಿಜ, ಯಾಕಂದರೆ ಜಗತ್ತಿನಲ್ಲಿ ಹೇಳಿದ ಮೊದಲ ವ್ಯಾಕರಣ ಗ್ರಂಥವನ್ನು ಕೊಟ್ಟವರು ಪಾಣಿನಿ, ಒಂದು ಚೌಕಟ್ಟನ್ನು ಭಾಷೆಗೆ ಹಾಕೊಟ್ಟವರು ಪಾಣಿನಿಯವರು. ಹಾಗೆ ನಾವು ಯಾವಾಗಲೂ ಅವರಿಗೆ ಕೃತಜ್ಞರು. ಆಯಿತಾ? ಏನಾಕ್ಷರ ಸಮಾಮ್ನಾಯಂ ಅಧಿಗಮ್ಯ ಮಹೇಶ್ವರಾತ್ ಕೃತ್ಸ್ನಂ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನೇ ನಮಃ. ಏನ ಮಹೇಶ್ವರಾತ್ ಅಕ್ಷರ ಸಮಾಮ್ನಾಯಂ ಅಧಿಗಮ್ಯ ವ್ಯಾಕರಣಂ ಪ್ರೋಕ್ತಂ ತಸ್ಮೈ ಪಾಣಿನೇ ಕೃತ್ಸ್ನಂ ನಮಃ. ಅಂದರೆ ಯಾರಿಂದ ಮಹೇಶ್ವರನಿಂದ ಅಕ್ಷರದ ವೇದ, ಸಮಾಮ್ನಾಯ ಅಂದರೆ ವೇದಾಂತ, ಅಕ್ಷರ ವೇದವನ್ನು ಕಲಿತು, ಅಧಿಗಮ್ಯ ಅಂದರೆ ಕಲಿತು ವ್ಯಾಕರಣವು ಹೇಳಲ್ಪಟ್ಟಿತೋ ಅವರಿಗೆ ನಿಶ್ಚಯವಾಗಿಯೂ ಆ ಪಾಣಿನಿಯವರಿಗೆ ನಮಸ್ಕಾರಗಳು ಅಂತ ಹೇಳ್ತೇವೆ. ಹಾಗೆ ನೃತ್ತಾವಸಾನೆ ನಟರಾಜರಾಜೋ ನನಾದ ಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲಂ. ನೋಡಿ, ಶಿವಸೂತ್ರ ಜಾಲ ಅಂತ ಹೇಗೆ ಬಂತು ಅಂದರೆ ಸನಕಾದಿ ಮಹರ್ಷಿಗಳು ಹೋಗಿ ಕೇಳ್ತಾರೆ, ನಮಗೆ ಸಂಜ್ಞೆ ಭಾಷೆಯಾಗಿದೆ ಹೊರತು, ಸಂಜ್ಞೆ ಅಂದರೆ ಯಾವುದು? ಬಾಯಿ ಮುಚ್ಚು, ಬಾ, ಹೋಗು ಅಂತ ಈಗ ಸಂಜ್ಞೆ ಮಾಡ್ತೀವಲ್ಲ, ಈ ಸಂಜ್ಞೆ ಭಾಷೆಯಾಗಿತ್ತು. ಅದು ಬಹಳ ಕಷ್ಟ. ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕಾಗಲ್ಲ, ಹಾಗೆ ಭಾವನೆಗಳನ್ನು ಹೇಳ್ಕೊಳ್ಳೋಕ್ಕಾಗಲ್ಲ, ಯಾವುದೇ ರೀತಿಯ ವ್ಯವಹಾರ ಮಾಡೋಕ್ಕಾಗೋದಿಲ್ಲ ಮನುಷ್ಯರಾಗಿ. ಬುದ್ಧಿ ಇದೆ, ಅದರ ಪ್ರಯೋಜನ ಇಲ್ಲ ಅಂತ ಈ ಸನಕಾದಿ ಮಹರ್ಷಿಗಳೇನು ಮಾಡ್ತಾರೆ, ಹೋಗಿ ಶಿವನನ್ನು ಕೇಳ್ಕೊಳ್ತಾರೆ, ನಮಗೆ ಭಾಷೆಯನ್ನು ಕೊಡುವಂತ. ಆಗ ಏನು ಮಾಡ್ತಾನೆ, ನೃತ್ತಾವಸಾನೆ ರಾಜೋ ಢಕ್ಕಾನದಾದ ನವಪಂಚವಾರಂ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ವಿಮರ್ಶೆ ಶಿವಸೂತ್ರ ಜಾಲ. ಹಾಗೆ ತನ್ನ ನೃತ್ಯದ ಅವಸಾನ ಸಮಯದಲ್ಲಿ ನಟರಾಜನ ಅಂದರೆ ಶಿವನು ನವಪಂಚವಾರಂ, ನವ ಅಂದರೆ 9 ಮತ್ತು 5 ಬಾರಿ. ಸೊ 9 5 ಎಷ್ಟು? 14 ಆಯಿತು. ಸೊ 9 ಮತ್ತು 5 ಬಾರಿ ಢಕ್ಕಾಂ ನನಾದ, ತನ್ನ ಡಮರುಗವನ್ನು ನಿನಾದಿಸ್ತಾನೆ. ಅದನ್ನು ಶಿವಸೂತ್ರ ಜಾಲ ಅಂತ ಕರೆದು ಇವರಿಗೆ ಅದು ಶಬ್ದವಾಗಿ, ಅದು ಅಕ್ಷರಗಳಾಗಿ ಕೇಳ್ತು, ಐ ಉಂಡ್ರೋಲ್ ಋಕ್ ಅಂಥೇಳಿ. ಹಾಗೆ ಅದನ್ನು ಶಿವಸೂತ್ರ ಅಥವಾ ಮಾಹೇಶ್ವರ ಸೂತ್ರ ಅಂತ ಕರೆದರು. ಸ್ವಾಧಿಗಮ ಪರೀಕ್ಷಣಂ ಸ್ವತಃ ಕೃತ. ಸ್ವಾಧಿಗಮ ಪರೀಕ್ಷೆ ಅಂದರೆ ನಮ್ಮ ಅಭ್ಯಾಸವನ್ನು ನಾವೇ ಮಾಡಬೇಕು. ನಮ್ಮ ಅಭ್ಯಾಸವನ್ನು ಬೇರೆಯವರು ಮಾಡಿದರೆ ಪ್ರಯೋಜನ ಆಗಲ್ಲ. ಹಾಗಾಗಿ ದಯವಿಟ್ಟು ಅಭ್ಯಾಸವನ್ನು ನಿಮ್ಮ ಅಭ್ಯಾಸವನ್ನು ನೀವೇ ಮಾಡಬೇಕು. ಬೇರೆಯವರ ಸಹಾಯ ಸ್ವಲ್ಪ ತಗೋಬೋದು, ಸ್ವಲ್ಪ, ಪೂರ್ಣ ಅಲ್ಲ ಅಂತ ಹೇಳ್ತಾ ಈ ಪಾಠವನ್ನು ಮುಗಿಸುತ್ತಿದ್ದೇನೆ. ಅರ್ಥ ಆಯ್ತಾ? ಧನ್ಯವಾದಗಳು.